ಹೇಳು, ಏನು ಬೇಕು? ಏನೋ ಹೇಳ್ತಾ ಇದ್ರಿ, ಅದು ಆಫ್ ಮಾಡಿ, ಕಾಪಿ ರೈಟ್ ಬರುತ್ತೆ. ಏನು ಹೇಳಿದ್ದ? ನೀವೇ ಮಾಡ್ತೀರಾ? ಹೋಗಿ ಮಾಡಿ, ನಾನು ತಿಂತೀನಿ ಕೂತ್ಕೊಂಡು. ನನ್ನ ಮಗ ಏನು ಕಡಲೆ ಬೀಜ ಚಟ್ನಿ ಮಾಡ್ತಾರಂತೆ. ನಾನು ಇವಾಗ ಕೂತ್ಕೊಂಡು ತಿಂತೀನಿ. ಹೋಗಿ ಮಾಡಿಕೊಡಿ. ಕಡಲೆ ಬೀಜ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಿಡ್ಕೊಂಬಿಟ್ಟಿದ್ದಾರೆ. ಏನು ಮಾಡಿದ್ರು ಅದೇ ಬೇಕು ಅವ್ರಿಗೆ, ಬೇರೆ ಚಟ್ನಿ ಬೇಡ. ಡಿಮ್ಯಾಂಡು ನನಗೆ. ₹50 ಇರ್ಬೋದು. ಇಷ್ಟೊತ್ತಲ್ಲಿ ಕಡಲೆ ಬೀಜ ಇಲ್ಲ, ಕಡಲೆ ಬೀಜ ತರಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ. 500 ಎತ್ಕೊಂಡು ಇಲ್ಲ, ಮೊಬೈಲಲ್ಲಿ ಪೇಟಿ ಎತ್ಕೊಂಡೋಗಿ ಕೊಡ್ತಾರೆ. ಕೊಡಲ್ಲ, ಸ್ವಲ್ಪ ನಿಧಾನ, ಕೇಳಿಸಲ್ಲ, ಗಂಟ್ಲು ನಿಧಾನ. 1/4 kg ಕೇಳಿ. ಬೇಡ, ಮಾರ್ಕೆಟಿಂದ ತಂದಿದ್ದು ಇದು. ಅವರೆಕಾಯಿ ಎಲ್ಲ ಒಣಗಿಬಿಟ್ಟಿದೆ, ತಂದು ಆರಿಸ್ಬಿಟ್ಟಿದೆ, ಒಣಗಾಕಿದೆ, ಒಣಗಿಬಿಟ್ಟಿದೆ. ಏನು ಮಾಡೋದು ಇದನ್ನು? ಶುಂಠಿನ ಸ್ವಲ್ಪ ಒಣಗಿಸ್ಬಿಡ್ತೀನಿ ಕವರಲ್ಲಿಕ್ಕೆ. ಅದು ವೈಟ್ಗೆ ಬೂದಿ ಅಂತಾರೆ, ಆ ಥರ ಕಟ್ಟಿಬಿಡುತ್ತೆ. ಸ್ವಲ್ಪ ಒಣಗಿಸ್ಬಿಟ್ಟು ಎತ್ತಿಕ್ಬಿಟ್ರೆ ಒಳ್ಳೆಯದು. ಇದನ್ನು ಫ್ರಿಜ್ಜಲ್ಲಿ ಇಡಬಾರ್ದು, ಶುಂಠಿನ. ತುಂಬ ಜನಕ್ಕೆ ಗೊತ್ತಿಲ್ಲ, ಎತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಡ್ತಾರೆ. ಗೊತ್ತಿದ್ರೂ ಇರ್ತಾರೆ ಸ್ವಲ್ಪ ಜನ. ಈರುಳ್ಳಿನೂ ಸ್ವಲ್ಪ ಒಣಗಿಸಿ ಎತ್ತಿಟ್ಬಿಡ್ತೀನಿ. ಆವಾಗ 1 ತಿಂಗಳಾದರೂ ಏನೂ ಆಗೋದಿಲ್ಲ. 2 ದಿವಸ ಆಯಿತು ತಂದು, ನಿನ್ನೆ ಅಲ್ಲ ಮೊನ್ನೆ ತಂದಿದ್ದು. ಅದು ಕವರಲ್ಲೇ ಇದ್ದಿದ್ದಕ್ಕೆ ಈ ಥರ ಆಗಿಬಿಟ್ಟಿದೆ. ಸ್ವಲ್ಪ ಒಣಗಿಸ್ಕೊಂಡ್ಬಿಡ್ತೀನಿ. ಬಟ್ಟೆ ಎಲ್ಲ ಮಡಚಿದ್ದೀನಿ, ಎತ್ಕೊಂಡು ಕಬೋರ್ಡಲ್ಲಿ ಇಕ್ಬೇಕು. ನೆನ್ನೆ ಗೇಮ್ ಆಡಿದ್ವಿ, ಅದರ ಸಾಮಾನು ಇದು ತಂದು ನನ್ನ ಮಗ ಚಿಕ್ಕ ಪಾಪು ಆಗಿದ್ದಾಗ ತಂದಿದ್ದು. ಒಂದು 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡಲ್ಲೇನೋ ತಂದಿರೋದು. ಇವಾಗ 17 ಇಯರ್ಸ್ ಅವರು, ಮೇ ಬಿ 10 ಇಯರ್ಸ್ ಮೇಲೆ ಆಗಿದೆ. ನಾನು ಎಲ್ಲಂಗೆ ಜೋಪಾನ ಮಾಡಿಟ್ಟಿರ್ತೀನಿ, ಯಾವುದೂ ಬಿಸಾಕೋದಿಲ್ಲ. ಅವನು ಆಡಿರೋ ಪ್ರತಿಯೊಂದು ವಸ್ತುನೂ ನಾನು ಎತ್ತಿಕೊಂಡಿರ್ತೀನಿ. ಬಟ್ಟೆ ಮಾತ್ರ ಕೊಟ್ಬಿಟ್ಟಿದ್ದೀನಿ ಎಲ್ರಿಗೂ. ಇನ್ನು ಮಿಕ್ಕಿದೆಲ್ಲ ಎತ್ತಿಕೊಂಡಿದ್ದೀನಿ. ಬಟ್ಟೆ ಕೇಳ್ತಾರೆ, ಸೊ ಸರಿ ಅಂತ ಕೊಟ್ಬಿಟ್ಟೆ. ಅದನ್ನು ಇಟ್ಕೊಂಡು ಇದ್ರೂ ಜಾಗ ಸಾಲ್ತಾ ಇರಲಿಲ್ಲ. ಅವನು ಆಡಿರೋ ಪ್ರತಿಯೊಂದು ವಸ್ತುನೂ ನಾನು ಜೋಪಾನ ಮಾಡಿಕೊಂಡಿದ್ದೀನಿ. ನನ್ನ ಮೊಮ್ಮಕ್ಕಳಿಗೆ ನಾನು ತೋರಿಸ್ಬೇಕಲ್ವ, ಅದಕ್ಕೆ ನಗಿತಾರೆ ನಮ್ಮ ಕಸಿನ್ಸ್ ಎಲ್ಲ. ನಾನು ಈ ಥರ ಮಾಡೋದ್ರಿಂದ ಇವಳು ಏನೂ ಹಾಳು ಮಾಡಿಲ್ವೇ, ಫ್ರೆಂಡ್ಸು ಹಂಗೆ ಎಷ್ಟು ಜೋಪಾನವಾಗಿ ಮಾಡ್ಕೊಂಡಿದ್ದಾಳೆ, ನೋಡೆ ಇವಳಿಗೆ ಎಷ್ಟು ಹುಷಾರು, ಎಷ್ಟು ಬುದ್ಧಿ ಅಂತಾರೆ. ನಮ್ಮ ಫ್ರೆಂಡ್ ಇನ್ನೊಬ್ರು ಹಂಗೆ ಮಾಡಿದ್ದಾರೆ. ಅದು ಅಭ್ಯಾಸ ಅಲ್ಲ. ನಮ್ಮ ಮಕ್ಕಳು ಅವ್ರು ಆಡಿದ್ದು ಅವರು ಎತ್ತಿಕ್ಕಿದ್ರೆ ಅವರು ದೊಡ್ಡವರಾದ್ಮೇಲೆ
ಅವ್ರಿಗೂ ಅದು ನೋಡಿದ್ರೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅಂತ ಎತ್ತಿಕ್ಕಿದ್ದೆ. ನನ್ನ ಮಗು ಫಸ್ಟ್ ಮಂತ್ ಬೇಬಿ ಇದ್ದಾಗಿಂದ ಹೊಡೆದಿರೋ ಫೋಟೋಸು ಈಗಲೂ ಫಸ್ಟ್ ಮಂತು, ಸೆಕೆಂಡ್ ಮಂತು, ಥರ್ಡ್ ಮಂತು ಈ ಥರ ಒಂದೊಂದು ಮಂತಲ್ಲಿನೂ ನಾನು ಫೋಟೋಸ್ ಹೊಡೆದು ಎತ್ತಿಕ್ಕಿದ್ದೀನಿ. ಅದು ಇನ್ನೂ ಹಾಗೇ ಇದೆ, ಒಂದು ಫೋಟೋನೂ ಹಾಳು ಮಾಡಿಲ್ಲ, ಎಲ್ಲ ಜೋಪಾನವಾಗಿ ಮಾಡ್ಕೊಂಡಿದ್ದೀನಿ. ಯಾಕೆ ಹಾಳು ಮಾಡಬೇಕು? ಅದು ಒಳ್ಳೆ ಮೆಮೊರೀಸು. ಅದನ್ನು ನೋಡ್ತಾ ಇದ್ದರೆ ನಮಗೆ ಹಳೆದೆಲ್ಲ ನೆನಪು ಬರ್ತಾ ಇರುತ್ತೆ, ಸಂತೋಷ ಆಗ್ತಾ ಇರುತ್ತೆ. ನಮಗೇನಾದರೂ ದುಃಖ ಬೇಜಾರಿದ್ದಾಗ ಅವನ್ನ ಸ್ವಲ್ಪ ಎತ್ತಿ ನೋಡ್ತಾ ಇದ್ದರೆ ಸಂತೋಷ ಅದಷ್ಟು ಕದೆ ಬರುತ್ತೆ, ಕಳೆದೋಗ್ತೀವಿ ಎಲ್ಲೋ. ಇಲ್ಲಿ ನೋಡಿ, ಇದು ಅಕ್ಕಿ. ಏನಕ್ಕಂತೀರಾ? ಏನಪ್ಪ ಈ ಅಮ್ಮ ಅಕ್ಕಿನೂ ತೋರಿಸ್ತಾ ಇದ್ದಾರಳೆ ಅಂತ ತಿಳ್ಕೊತಾ ಇದ್ದೀರಾ? ಅದು ಏನಕ್ಕೆ ಅಂತ ತೋರಿಸ್ತೀನಿ ಇರಿ ಒಂದು ಸೆಕೆಂಡ್. ಎಲ್ಲಿಕ್ಕಿದ್ದೀನಿ? ನಂದು ಯೂಟ್ಯೂಬು ಸ್ಟ್ಯಾಂಡ್ ಇದೆ ನೋಡಿ, ಅದಕ್ಕೆ ಕಿತ್ತೋಯ್ತು. ಸೊ ಅದನ್ನೇ ಇಟ್ಕೊಳ್ಳೋದಕ್ಕೆ ಅದೊಂದು ಐಡಿಯಾ ಮಾಡಿದೆ. ಸ್ಟ್ಯಾಂಡ್ ಎಲ್ಲೋಯ್ತು, ಸಿಗ್ತಾನೇ ಇಲ್ಲ. ಸೊ ಕಡಲೆಕಾಯಿ ಬೀಜ ತಂದರು, ಚಟ್ನಿ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಎಲ್ಲಿಟ್ರಿ ಕಡಲೆ ಬೀಜ? ಎಷ್ಟಾಯಿತು? 100 ರೂಪಾಯಿ ಆಗಿಬಿಡುತ್ತೆ, 50 ರುಪೀಸ್ ಆಗಿರುತ್ತೆ. ನಮ್ಮ ಮನೆ ಒಳಗಡೆ ಬಟರ್ಫ್ಲೈ ಬಂದಿದೆ. ನಿನ್ನೆಯಿಂದ ಎಲ್ಲೇ ಕೂತಿದೆ, ಅದಕ್ಕೆ ಹಿಂಸೆ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಇದು ಒಂದು ಮೆಮೊರಿಯಾಗಿ ಉಳಿಯುತ್ತೆ, ಅದೆಲ್ಲ ಆಚೆ ಹೋದ್ರೆ. ಅಲ್ಲೇ ಬೀಟೆನ ಓದ್ಕೊಂತ ಇದೆ. ದೋಸೆ ಮಾಡ್ಕೊತ ಇದ್ದೀವಿ ಗೈಸ್. ಚಟ್ನಿಗೆ ರುಬ್ಕೊಂಡೆ.